ಬಕ್ರೀದ್ ಹಬ್ಬಕ್ಕೆ ಅಕ್ರಮವಾಗಿ ಹಸುಗಳ ಸಾಗಾಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಹಸು ಸಾಗಿಸುತ್ತಿದ್ದವರನ್ನ ರೆಡ್ ಹ್ಯಾಂಡ್ ಆಗಿ ಯುವಕರು ಹಿಡಿದಿದ್ದಾರೆ. ಬೆಂಗಳೂರಿನ ಗೋವಿಂದಪುರ ಠಾಣಾ ವ್ಯಾಪ್ತಿಯಲ್ಲಿ ಲಾಕ್ ಆಗಿದ್ದಾರೆ. ಹಸು ಸಾಗಣೆ ಮಾಡ್ತಾ ಇದ್ದಂಥವರು ಗೋವಿಗೋಸ್ಕರ ನಾವು ಅನ್ನುವಂಥ ಶೀರ್ಷಿಕೆಯಲ್ಲಿ ಯುವಕರ ಟೀಮ್ ಕಾರ್ಯಾಚರಣೆ ನಡೆಸಿದೆ. ಗೋವಿಗಾಗಿ ನಾವು ಎಂಬ ಯುವಕರ ಟೀಮ್ ಕಾರ್ಯಾಚರಣೆ ನಡೆಸಿದ್ದು, ಆರೋಪಿಗಳ ವಿರುದ್ಧ ಎಫ್ಐಆರ್ ಆದರೂ ಕೂಡ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, ಯಾಕೆ ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಂಧಿತ ಆರೋಪಿಗಳ ಬಳಿಯೇ ಪೊಲೀಸರು ಲಂಚ ಕೇಳಿದ್ರ. ಗೋವಿಂದಪುರ ಪೊಲೀಸರು 2 ಲಕ್ಷಕ್ಕೆ ಬೇಡಿಕೆ ಇಟ್ಟಂತ ಒಂದು ಆರೋಪ ಇದೀಗ ಕೇಳಿ ಬರ್ತಾ ಇದ್ದು, ತಡರಾತ್ರಿ ಠಾಣೆಯಲ್ಲಿ ಧರಣಿ ಕುಳಿತಿದ್ದಾರೆ ಗೋ ರಕ್ಷಕ. ಇನ್ನು ಹಿರಿಯ ಅಧಿಕಾರಿಗಳ ಭರವಸೆ ಬಳಿಕ ತಮ್ಮ ಧರಣಿಯನ್ನು ವಾಪಸ್ ತಗೊಂಡಿದ್ದಾರೆ. ಕರ್ತವ್ಯ ಲೋಪವೆಸಗಿರುವ ಪೊಲೀಸರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಬಕ್ರೀದ್ ಹಬ್ಬಕ್ಕೆ ಅಕ್ರಮವಾಗಿ ಹಸುಗಳನ್ನ ಸಾಗಾಟ ಮಾಡಲಾಗ್ತಾ ಇದ್ದಂತಹ ಸಂದರ್ಭದಲ್ಲೇ ಹಸು ಸಾಗಿಸುತ್ತಿದ್ದವರನ್ನ ಯುವಕರ ಗುಂಪೊಂದು ರೆಡ್ ಹ್ಯಾಂಡ್ ಆಗಿ ಹಿಡಿಯುತ್ತೆ. ಬಳಿಕ ಗೋವಿಂದಪುರ ಠಾಣಾ ವ್ಯಾಪ್ತಿಯಲ್ಲಿ ಈ ಸಂದರ್ಭದಲ್ಲಿ ಆರೋಪಿಗಳನ್ನ ಪೊಲೀಸರ ಸುಪರ್ದಿಗೆ ಒಪ್ಪಿಸಿದ್ರು ಕೂಡ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿಲ್ಲ ಅನ್ನುವಂಥದ್ದು ಗೋವಿಗಾಗಿ ನಾವು ಅನ್ನುವಂಥ ಯುವಕರ ಟೀಮ್ ಮಾಡ್ತಾ ಇರುವಂಥ ಗಂಭೀರ ಆರೋಪ. ಗೋವಿಂದಪುರ ಪೊಲೀಸರು 2 ಲಕ್ಷಕ್ಕೆ ಬೇಡಿಕೆ ಇಟ್ಟು ಆರೋಪಿಗಳ ಮೇಲೆ ಯಾವುದೇ ಕ್ರಮವನ್ನು ಜರುಗಿಸುವ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ. ಕಾರಣ ಹಣಕ್ಕೋಸ್ಕರ, ಲಂಚಕ್ಕೋಸ್ಕರ ಕೈ ಒಡ್ಡಿದ್ರು ಅನ್ನುವಂಥ ಒಂದು ಆರೋಪ ಇದೆ. ಬಂಧಿತ ಆರೋಪಿಗಳ ಬಳಿಯೇ ಲಂಚ ಕೇಳಿದ್ರ ಪೊಲೀಸರು. ಗೋವಿಂದಪುರ ಪೊಲೀಸರು ಈ ವೇಳೆ ಸುಮಾರು 2 ಲಕ್ಷಕ್ಕೆ ಬೇಡಿಕೆ ಇಟ್ಟಂಥ ಒಂದು ಆರೋಪವನ್ನೇ ಇದೀಗ ಗೋವಿಗಾಗಿ ನಾವು ಅನ್ನುವಂತಹ ಯುವಕರ ತಂಡ ಮಾಡ್ತಾ ಇರುವಂಥದ್ದು. ಈ ಸಂಬಂಧ ಗೋರಕ್ಷಕ ದೀಕ್ಷಿತ್ ಅವರು ತಡರಾತ್ರಿ ಠಾಣೆಯಲ್ಲಿ ಧರಣಿ ಕುಳಿತಂತ ಒಂದು ಪ್ರಸಂಗ ಕೂಡ ನಡೀತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಒಂದು ಕಡೆ ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ದಂಥ ಸಂದರ್ಭ, ಅಕ್ರಮವಾಗಿ ಸಾಗಿಸ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ ಅವರನ್ನ ಹಿಡಿದು ಪೊಲೀಸ್ ಠಾಣೆಗೆ ಒಪ್ಪಿಸಿದ್ರೆ ಪೊಲೀಸರು ಯಾಕೆ ಯಾವ ರೀತಿಯ ಆಕ್ಷನ್ ಅನ್ನು ತೆಗೆದುಕೊಳ್ತಾ ಇಲ್ಲ? ಲಂಚ ಇಲ್ಲಿ ಕೆಲಸ ಮಾಡಿದ್ಯಾ? ಇಂಥ ಒಂದು ಆರೋಪ ಕೂಡ ಇದೆ. ವಸಂತ್, ಏನು ಸಿಲಿಕಾನ್ ಸಿಟಿಯಲ್ಲಿ ಈ ಒಂದು ಬಕ್ರೀದ್ ಹಬ್ಬಕ್ಕೋಸ್ಕರ ಹಸು ಸಾಗಾಟ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರೆಡ್ ಹ್ಯಾಂಡ್ ಆಗಿ ಕೂಡ ಈಗಾಗಲೇ ಹಿಡಿದಿರುವಂತದ್ದು. ಏನು ಗೋವಿಂದಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಈಗ ಈ ಘಟನೆ ಕೂಡ ಈಗಾಗಲೇ ನಡೆದಿರುವಂತದ್ದು. ನನ್ನ ಸಂಜೆ ಏನು ಗೋವಿಂದಪುರದಲ್ಲಿ ನಡೆದಿರ್ತಕ್ಕಂಥ ಕತ್ತಲ ಒಂದು ಕೋಣೆಯಲ್ಲಿ ಕೂಡ ಹಾಕಿದ್ರು ಅಂತ ಹಿಂಸೆಯನ್ನು ಕೊಟ್ಟಿದ್ರು ಅಂತ ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಈಗ ಸದ್ಯಕ್ಕೆ ಈ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮತ್ತು ಆರೋಪಿಗಳು 2 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿದ್ರೆ ಅನ್ನುವಂತಹ ಕೂಡ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಎಫ್ಐಆರ್ ಆದ್ರೂ ಕೂಡ ಇದಕ್ಕೂ ಕೂಡ ಕ್ರಮ ಕೈಗೊಳ್ಳುವಂತಹ ಆರೋಪ ಇದೀಗ ಏನಿದೆ ಅಲ್ಲ, ಈ ಆರೋಪ ನಿಜಕ್ಕೂ ಕೂಡ ಅವರಿಗೆ ಒಂದೆಲ್ಲ ಒಂದ್ ಕಡೆ ಮುದ್ಗರಣ ಅಂತಾನೆ ಹೇಳ್ಬೋದು. ತಡರಾತ್ರಿವರೆಗೂ ಕೂಡ ಪೊಲೀಸ್ ಠಾಣೆಯಲ್ಲಿ ಒಂದು ಧರಣಿ ಕೂತ ಬಳಿಕ ಗೋರಕ್ಷಕರಿಗೆ ದೀಕ್ಷಿತ್ ಆ ಬಳಿಕೂ ಕೂಡ ಅಧಿಕಾರಿಗಳು ಒಂದು ನಿರ್ದೇಶನ ಮೇರೆಗೆ ಏನು ಧರಣಿ ಕೂತ ಬಳಿಕ ಈಗಾಗಲೇ ಸದ್ಯಕ್ಕೆ ಅವರ ಒಂದು ಕ್ರಮ ಕೈಗೊಂಡಿರ್ತಕ್ಕಂಥದ್ದು. ಅಕ್ರಮವಾಗಿ ಏನು ಸಾಗಾಟ ಮಾಡ್ತಕ್ಕಂಥ ಏನು ಗೋವಿಗೆ ಈಗ ಸಾಕಷ್ಟು ಮಾಹಿತಿ ಕೊಟ್ಟರು ಯುವಕರು ಕೂಡ, ಅಧಿಕಾರಿಗಳು ಯಾವುದೇ ರೀತಿಯಾದ ನಿರ್ಲಕ್ಷ್ಯ ವಹಿಸಿದ್ರು. ಆ ಬಳಿಕ ಏನಾಯ್ತು ಅಂತಂದ್ರೆ ನಿನ್ನೆನೆ ಕೂಡ ಗೋವಿಂದಪುರದಲ್ಲಿ ಒಂದು ಶಿವಮಠ ರಸ್ತೆಯಲ್ಲಿ ಇರ್ತಕ್ಕಂಥ ಮನೆಯೊಂದರಲ್ಲಿ ಒಂದು ಹಸುವನ್ನು ಕೂಡಿ ಹಾಕ್ತಿರೋ ಎಂಬ ಮಾಹಿತಿ ಕೂಡ ಬರುತ್ತೆ. ಆ ಬಳಿಕ 112 ಕರೆ ಮಾಡಿ ದೂರನ್ನು ಕೊಡ್ತಾರೆ. ಆ ಬಳಿಕ ಏನು ಪೊಲೀಸರು ಅವರನ್ನ ಠಾಣೆಗೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಸ್ಪಾಟ್ ನಲ್ಲಿ ಸಿಬ್ಬಂದಿ ಕೂಡ ಇರ್ತಾರೆ, ಆದ್ರೆ ಯಾರು ಕೂಡ ಇರಲ್ಲ ಅನ್ನುವಂಥದ್ದು ಕೂಡ ಅಲ್ಲಿ ಕೆಲವೊಂದಿಷ್ಟು ಆರೋಪವನ್ನು ಮಾಡ್ತಾರೆ. ಈಗ ಸದ್ಯ ಅವರನ್ನ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ, ಸತ್ಯಾಸತ್ಯಾಂಶಗಳನ್ನು ಕೂಡ ಆಚೆ ಬರಬೇಕಾಗಿದೆ. ವಸಂತ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ರೋಹನ್. ಸುದ್ದಿ